ಪಾಂಚಜನ್ಯ ಮಲ್ನಾಡು ಫ್ರಂಟ್ ಸಾಗರ್ ಆರಂಭಿಕ ಹಂತದ ಆಟಗಾರರು ಸಚಿನ್ ಕೋಟೇಶ್ವರ ಮತ್ತು ವಿನೋದ್ ಆರಂಭಿಕ ಹಂತದ ಆಟಗಾರರು ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಚೆಂಡಿಗಾಗಿ ಚೆಂಡನ್ನು ತಿರುಗಿಸಬಲ್ಲಂತ ಸ್ಯಾಂಡಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರು ಬಹಳಷ್ಟು ಒಂದು ಹೋರಾಟ ನಿರೀಕ್ಷೆ ಪಂದ್ಯ ಕ್ಷಣಗಳನ್ನೇ ಆರಂಭವನ್ನು ಕಂಡುಕೊಳ್ತಾ ಇದೆ. 2025 ಫ್ರಂಟ್ ಸಾಗರ ಫ್ರೆಂಡ್ಸ್ ಆಫ್ 2025 ಫೈನಲ್ ಹೋರಾಟ. ಒಂದು ಬೆಂಗಳೂರಿನ ಪ್ರತಿಷ್ಠಿತ ತಂಡ, ಮತ್ತೊಂದೆಡೆ ಉಡುಪಿ ಪರಿಸರ ಮತ್ತೊಂದು ಶ್ರೇಷ್ಠ ತಂಡ. ಮೊದಲ ಚೆಂಡು ಅಡ್ಡ ಹೊಡೆತಗಳ ಮಾದರಿ ಹೊಡೆತವನ್ನು ದಾಖಲಿಸಿಕೊಂಡ್ರು, ಬೌಂಡ್ರಿ ಅಡ್ಡಾಯಿಸಿದ್ದಾರೆ. ಒಂದೋಟ, ಎರಡನೇ ಓಟವನ್ನು ಕೂಡ ಸುಲಭವಾಗಿ ಪೂರ್ತಿಗೊಳಿಸಿದ್ರು. 2 ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ನೋಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. 1+2 3 ಓಟಗಳ ಸೇರ್ಪಡೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಚಂಡಿ ಮತ್ತೆ ಎಸೆಗಾರಿಕೆಯನ್ನು ಕಾಡ್ತಾ ಇರ್ತಕ್ಕಂಥ ಎಸೆತಗಾರ, ಅತ್ಯುತ್ತಮ ಆಟವನ್ನು ಆಡಬಲ್ಲಂತಹ ಸಾಮರ್ಥ್ಯದ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪಡ್ಕೊಂಡ್ರು. ವಿನೋದ್ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ ಪ್ರಾಮುಖ್ಯದ ಫೈನಲ್ ಹೋರಾಟದಲ್ಲಿ. ಹೊಸ ಆಟಗಾರ ಸ್ವಸ್ತಿಕ್ ನಾಗರಾಜ್ ಸರ್ವಶ್ರೇಷ್ಠ ನೆಲೆಯಲ್ಲಿ 6 ಬೈಕ್ಗಳನ್ನು ಪಡ್ಕೊಂಡಿರ್ತಕ್ಕಂಥ ಟೆನಿಸ್ ಬಾಲ್ನ ಅಗ್ರಮಾನ್ಯ ಕ್ರಿಕೆಟರ್, ಏಕಮಾತ್ರ ಆಟಗಾರ. 5 ಬೈಕ್ಗಳನ್ನು ಪಡ್ಕೊಂಡು ಅಗ್ರಸ್ಥಾನದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇರ್ತಕ್ಕಂಥವರು. ಹೆಮ್ಮೆಯ ಆಲ್ರೌಂಡರ್ ಆಟಗಾರ ಕೂಡ. ಶಿವಮೊಗ್ಗ ಪರಿಸರದ ಆಟಗಾರರಾದ್ರೂ ಕೂಡ ಈ ಪರಿಸರ ಅವರ ಧರ್ಮಪತ್ನಿ ಊರು ಕೂಡ ಸಾಗರ. ಆ ಪರಿಸರದ ಒಂದು ಬಹಳಷ್ಟೊಂದು ಅಭಿಮಾನಿಗಳನ್ನು ನೆಚ್ಚಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಸ್ವಸ್ತಿಕ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಹೊಸ ಆಟಗಾರ. ಮತ್ತೆ ಸಾಂಡಿ ಸಚಿನ್ ಕೋಟೇಶ್ವರ ಶೈಕನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಸಾಂಡಿ ರಕ್ಷಣಾತ್ಮಕ ಆಟ, ಮತ್ತೆ ಕವರ್ ಪಾಯಿಂಟ್ ವಿಭಾಗಕ್ಕೆ ತಳ್ಳುವಂತಹ ಸುಂದರತೆ ಆಟವನ್ನು ಆಡಿದ್ರು. ಅಡ್ಡ ಹೊಡೆತಗಳ ಮಾದರಿ ಹೊಡೆತಗಳನ್ನು ಸ್ವೀಪ್ ಶಾಟ್ ಮಾದರಿಯಲ್ಲಿ ದಾಖಲಿಸುವಂತ ಪ್ರಯತ್ನವನ್ನು ಸ್ವಸ್ತಿಕ್ ಮಾಡಿದ್ರು. ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 1 ಚೆಂಡು ಇನ್ನು ಕೂಡ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಬಿರುಸಿನ ಆಟವನ್ನು ಆಡಬಲ್ಲಂತ ಬಹಳಷ್ಟು ಉತ್ತಮ ರೀತಿಯಿಂದ ಬ್ಯಾಟಿಂಗ್ ಲೈನಪ್ ಅನ್ನು ಹೊಂದಿರತಕ್ಕಂಥ ತಂಡಗಳನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ತನ್ಮೂಲಕ ಡಿಪೆಕ್ಷ ಕವರ್ಸ್ ವಿಭಾಗದಲ್ಲಿ 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. ಕ್ವಿಕರ್ ಡೆಲಿವರಿ ಬೀಸುವಂತಹ ಪ್ರಯತ್ನಗಳು ಕ್ಷಣಕಾಲ ಗಾಳಿಯಲ್ಲಿತ್ತು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೂಡ ಕೈ ಜಾರಿ ಹೋಗ್ತಾ ಇದೆ. ಅತ್ಯುತ್ತಮ ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮುರಳಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಮಾಡಿದ್ರು ಕೂಡ ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಮೊದಲ ಅದೃಷ್ಟದ ಜೀವದಾನವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಸಚಿನ್ ಕೋಟೇಶ್ವರ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು 2ನೇ ಓವರ್ನಲ್ಲಿ ಮತ್ತೆ 5ನೇ ಬಾರಿ ಕ್ಷಣಕಾಲ ಗಾಳಿಯಲ್ಲಿತ್ತು.
ಸುಲಭದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಸಾಬುದ್ದೀನ್ ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಎರಡನೇ ಪತನವನ್ನು ಕಾಣ್ತಾ ಇರ್ತಕ್ಕಂಥ ತಂಡ ಇಲ್ಲಿ. ಈ ಹಂತದಲ್ಲಿ ಹೊಸ ಆಟಗಾರ ಇನ್ನಿಂಗ್ಸ್ ಅನ್ನು ಆಧರಿಸಬಲ್ಲಂತ ಸಾಮರ್ಥ್ಯದ ಮತ್ತೋರ್ವ ಯುವ ಆಟಗಾರ ಅಭಿ ಪಾಣ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ಹಂತದಲ್ಲಿ ಅಂಪೈರ್ ನೋ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ದಾರೆ. ಕ್ಲೀನ್ ಬೌಲ್ಡ್ ಆದ್ರೂ ಕೂಡ ಸ್ವಲ್ಪ ಅದೃಷ್ಟವನ್ನು ನೆಚ್ಚಿಕೊಳ್ತಾ ಇರ್ತಕ್ಕಂಥ ಅಭಿ ಪಾಣ ಇಲ್ಲಿ ಅದೃಷ್ಟ ಬಲದ ಮುಖಾಂತರವಾಗಿ ಅದೇ ಯಾವ ರೀತಿ ಆಟ ಈ ಹಂತದಲ್ಲಿ ಮುಂದುವರಿಕೆಯನ್ನು ಕಾಣ್ತದೆ ಅಂತ ನೋಡಬೇಕಾಗಿದೆ. ಬೀಸುವಂತಹ ಪ್ರಯತ್ನಗಳು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಲೀಮ್ ಅನ್ನು ಪರಿಚಯಿಸ್ತಾ ಇರ್ತಕ್ಕಂಥ ತಂಡ. ಪವರ್ ಪ್ಲೇ ಮುಕ್ತಾಯದ ಬಳಿಕ ಕ್ಷೇತ್ರಕ್ಷಣ ಕೂಡ ಸ್ಪ್ರೆಡ್ ಔಟ್ ಆಗ್ತಾ ಇದೆ, ಚದುರಿಕೊಳ್ತಾ ಇದ್ದಾರೆ. 9 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ 2 ಪ್ರಮುಖ ಹುದ್ದೆಗಳ ಆಘಾತವನ್ನು ಕಾಣ್ತಾ ಇದೆ. ಮೇಲಾಡದ ಪರಿಸ್ಥಿತಿಯಲ್ಲಿ ಸಚಿನ್ ಕೋಟೇಶ್ವರ ಮತ್ತು ಅಭಿ ಪಾಣ ಅದ್ಯಾವ ರೀತಿಯ ನಿರ್ಣಾಯಕವಾದ ಭೂಮಿಕೆಯನ್ನು ವಹಿಸ್ತಾರಂತ ನೋಡಬೇಕಾಗಿದೆ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 10ಕ್ಕೆ ಕ್ರಮಿಸ್ತಾ ಇದೆ. 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಅಲ್ಲಿ ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದ್ದಾವೆ. ಫುಲ್ ಶಾಟ್ ಪ್ರಯತ್ನಗಳ ಮುಂದುವರಿಕೆ ಕಾಣ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಿಂದೆ ಅದೃಷ್ಟ ಬಲದಲ್ಲೊಂದು ಜೀವದಾನವನ್ನು ಪಡ್ಕೊಂಡಿರ್ತಕ್ಕಂಥ ಆಟಗಾರ ಈಗ ಪ್ರಾಮುಖ್ಯ ಹಂತದಲ್ಲಿ ಮತ್ತೆ ಹೋದರೆಯನ್ನು ಒಪ್ಪಿಸಿದ್ದಾರೆ. 3ನೇ ವಿಕೆಟ್ ರೂಪದಲ್ಲಿ ಅಭಿ ಪಾಣ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 11ಕ್ಕೆ 3. ಫೈನಲ್ ಹೋರಾಟದಂತ ನಿರ್ಣಾಯಕ ಪಂದ್ಯದಲ್ಲಿ ವಿಕೆಟ್ಸ್ ಗಳನ್ನು ಒಪ್ಪಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ. ಹೊಸ ಆಟಗಾರ ಗಣೇಶ ಬೀಚಾಡೆ ಅಂಗಡಿಗೆ ಬರ್ತಾ ಇರ್ತಕ್ಕಂಥ ಆಟಗಾರ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಂಡ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಮನೋಜ ಕ್ಷೇತ್ರಕ್ಷಕ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. 30 ಮೊಟ್ಟಿ ಓಟವನ್ನು ದಾಖಲಿಸುವಂತಹ ರಿಸ್ಕಿ ಸಿಂಗಲ್ ಅಪಾಯದ ಓಟವನ್ನು ಮತ್ತೆ ದಾಖಲಿಸಿದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ ಕೂಡ ನಿಧಾನ ಗತಿಯಲ್ಲಿ 13ರ ಕಡೆಗೆ ಸಾಗ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಔಟರ ಜಾಗೃತಕ್ಕಂಥ ಹೊಡೆತ ಆರಂಭಿಕ ಜಾರಿಯಲ್ಲಿ ತೇಲಿ ಹೋಗ್ತಾ ಇದೆ. 1 ಓಟ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 16ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡು. 3ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 3ನೇ ಓವರ್ ಮುಕ್ತಾಯದ ಬಳಿಕ ತಡ ಮೊತ್ತ 16 ಓಟಗಳು. ಬೀಸುವಂತಹ ಪ್ರಯತ್ನ. ಫೀಲ್ಡ್ ಲಾಭದ ಚೆಂಡು. ಸ್ಕ್ವೇರ್ ಸೀಮಾರೇಖೆ ಹೊರಮಾಡಲು ಗಮನಿಸ್ತಾ ಇದೆ. ಬಿರುಸಿನ 6 ಸಚಿನ್ ಕೋಟೇಶ್ವರ ದಾಖಲಿಸಿದ್ರು. ಮತ್ತೆ ಬೀಸುವಂತಹ ಪ್ರಯತ್ನಗಳು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಬೀಸುವಂತಹ ಪ್ರಯತ್ನ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಒಂದು ಓಟಗಳ ಸೇರ್ಪಡೆ. ಬಹಳ ಶುದ್ಧಪರತೆ ಕ್ಷೇತ್ರಕ್ಷಣೆ. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳ ಶಸ್ತ್ರ ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ 26ಕ್ಕೆ ತಲುಪ್ತಾ ಇದ್ದಾವೆ. ಅಂತಿಮ 1 ಎಸೆತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆ ಚೆಂಡು. ತಡ ಮೊತ್ತ 26ಕ್ಕೆ ತಲುಪ್ತಾ ಇದ್ದಾವೆ. ನಿಧಾನ ಗತಿಯಲ್ಲಿ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಈಗಾಗಲೇ ಪ್ರಮುಖ 3 ಮಂದಿ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ.
ಸಡನ್ಲಿ ಸೋಸಿಕ್ ಮತ್ತು ವಿನೋದನ ಹೋದರೆ ಆಘಾತವನ್ನು ಕಂಡ್ರು ಕೂಡ ಒಂದೆಡೆ ಯಾವುದೇ ರೀತಿಯ ವಿಚಲತೆಯನ್ನು ತೋರ್ಪಡಿಸದೆ ಸಚಿನ್ ಅತ್ಯುತ್ತಮ ರೀತಿಯ ಆಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೂರನೇ ವಿಕೆಟ್ ರೂಪದಲ್ಲಿ ಅಭಿಪಾಣ ಕೂಡ ಹುದ್ದರನ್ನೊಪ್ಪಿಸಿದ್ರು. ಐದನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಸಲೀಮನ್ನು ಪರಿಚಯಿಸಿರ್ತಕ್ಕಂಥ ಮೈಟಿ ಸ್ಕ್ವೇರ್ ಲೆಗ್ ಭಾಗದಲ್ಲಿ ಹೊಡೆತುಗಳಿಗೆ ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡುಕೊಂಡ್ರು. ಎರಡು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಕೂಡ 29ಕ್ಕೆ ತಲುಪ್ತಾ ಇದೆ. ಚಾಲ್ತಿ ಐದನೇ ಓವರ್ನಲ್ಲಿ ಅಂತಿಮ 5 ಚೆಂಡುಗಳ ಆಟ ಇನ್ನು ಕೂಡ ಬಾಕಿ ಉಳಿತಾ ಇದೆ. ಔಟರ್ ಎಡ್ಜ್ ಆಗಿರ್ತಕ್ಕಂಥ ಹೊಡೆತ ಮತ್ತೆ ಗಲ್ಲಿ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡ ಮೊತ್ತ ಕೂಡ ನಿಧಾನ ಗತಿಯಲ್ಲಿ 30ರ ಕಡೆಗೆ ಸಾಗ್ತಾ ಇದ್ದಾವೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಗತಿ ಪರಿವರ್ತನೆ ಒಂದು ಚೆಂಡು ನಿಧಾನ ಗತಿಯಲ್ಲಿ ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಡಿಪೆಕ್ಷ ಕವರ್ಸ್ ಭಾಗದಲ್ಲಿ ಮತ್ತೆ ಓಟವನ್ನು ದಾಖಲಿಸುವಂತ ಪ್ರಯತ್ನ ತನ್ನ ಮೂಲಕ ಎರಡನೇ ಓಟವನ್ನು ದಾಖಲಿಸುವಂತ ಹಂತದ ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 30. 2 ಓಟಗಳು ಅಂತಿಮ 2 ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮತ್ತೆ 5ನೇ ಬಾರಿ ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ ತಂಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. 5ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 33. 4ನೇ ವಿಕೆಟ್ನ ಪಾರ್ಟ್ನರ್ಶಿಪ್ಗಾಗಿ ಸಚಿನ್ ಕೋಟೇಶ್ವರ ಮತ್ತು ಗಣೇಶ್ ಬೀಜಾಡಿಂದ ಅತ್ಯುತ್ತಮ ಆಟ ಮುಂದುವರಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 34 ಓಟಗಳು. ಮೊದಲ 5 ಓವರ್ಗಳ ಮುಕ್ತಾಯಕ್ಕೆ 34 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಒಂದೆಡೆ ಬೆಂಗಳೂರಿನ ಪ್ರಸಿದ್ಧ ತಂಡ ಪ್ರಬಲ ಬ್ಯಾಟಿಂಗ್ ಲೈನಪ್ ಅನ್ನು ಬಿಗ್ ಹಿಟ್ಟರ್ಸ್ ಗಳನ್ನು ಹೊಂದಿಕೊಂಡು ಅತ್ಯುತ್ತಮ ಆಟವನ್ನು ತೋರ್ಪಡಿಸಬಲ್ಲಂತಹ ಸಾಮರ್ಥ್ಯದ ಆಟಗಾರರು ಹೊಂದಿಕೊಂಡಿರ್ತಕ್ಕಂಥ ಒಂದು ತಂಡ ಆದ್ರೆ ಮತ್ತೊಂದೆಡೆ 3 ರಿಂದ 4 ಹಿರಿಯ ಆಟಗಾರರನ್ನು ಬಿಟ್ಟು ಅನುಭವಿ ಆಟಗಾರರನ್ನು ಬಿಟ್ಟು ಇಲ್ಲಿರುವಂತಹ ಎಲ್ಲ ಯುವ ಆಟಗಾರರನ್ನು ಕಟ್ಟಿಕೊಂಡು ಈ ಋತುವಿನಲ್ಲಿ ಹೋರಾಟದ ಪ್ರದರ್ಶನವನ್ನೇ ತೋರ್ಪಡಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಮತ್ತೊಂದೆಡೆಯಲ್ಲಿ ಫೈನಲ್ ಹೋರಾಟವನ್ನು ಮಾಡ್ತಾ ಇದೆ ಪ್ರಶಸ್ತಿ ಸುತ್ತಿಗಾಗಿ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಈ ಹಂತದಲ್ಲಿ ರನ್ಔಟ್ ಅವಕಾಶ ಇದ್ದು ಕೂಡ ಅಂತಿಮ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. 2 ಓಟಗಳ ಸೇರ್ಪಡೆ ತಂಡ ಮೊತ್ತ 36ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದ 4 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಒಂದು ಹಂತದ ನಿರ್ಣಾಯಕ ಹಂತದಲ್ಲಿ ಬೌಂಡ್ರಿ ಸಿಕ್ಸರ್ಗಳ ದಾಖಲಾತಿಯನ್ನು ಕಂಡ್ರೆ 40+ ಓಟಗಳು ಬರ್ತದೆ. ಮತ್ತೆ ರೆಹಮಾನ್ ಓಟಗಳಿಗೆ ಅಂತಿಮ ಹಂತದಲ್ಲಿ ಲೆಗ್ ಬೈ ರೂಪದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ತಂಡ ಮೊತ್ತ ಕೂಡ 37. ಮತ್ತೆ 4ನೇ ಬಾರಿ ರೆಹಮಾನ್ ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದ್ದ ಆರಂಭಿಕ ಸೆಷನ್ ನಲ್ಲಿ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿತ್ತು. ಸುಲಭ ಕ್ಯಾಚ್ ಅನ್ನು ಈ ಹಂತದಲ್ಲಿ ಪ್ರಮೋದ್ ಪಡ್ಕೊಳ್ತಾ ಇದ್ದಾರೆ. ಹೋದರೆ ಆಘಾತವನ್ನು ಕಾಣ್ತಾ ಇದ್ದಾರೆ. ಸಚಿನ್ ಕೋಟೇಶ್ವರ ಆಟ ಮುಕ್ತಾಯ. ಅಂತಿಮ ವೈಶಾಖ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ ಹಂತದ 2 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 1 ಓಟಗಳ ಸೇರ್ಪಡೆ ತಂಡ ಮೊತ್ತ 38 ಓಟಗಳು. ಅಂತಿಮ 1 ಚೆಂಡು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ 1 ಎಸೆತ
ಮತ್ತೆ ಕೊನೆಯ ಬಾರಿ ಬಿರುಸಿನ ಒಂದು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ಒಂದೋಟಗಳ ಸೇರ್ಪಡೆ, ಅನಾವಶ್ಯಕವಾಗಿ ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 40ಕ್ಕೆ ತಲುಪ್ತಾ ಇದೆ. 41ರ ಟಾರ್ಗೆಟ್ ಅನ್ನು ದಾಖಲಿಸಿಕೊಂಡ್ರೆ, ಚೇಸ್ ಮಾಡಿಕೊಂಡ್ರೆ, 2ನೇ ಆವೃತ್ತಿಯ ಸಾಗರ ಫ್ರೆಂಡ್ಸ್ ಟ್ರೋಫಿ 3,21,000 ನಗದಿನ ಪಂದ್ಯಾಕೂಟದ ಅಗ್ರ ಪ್ರಶಸ್ತಿ ಬೆಂಗಳೂರಿನ ರಾಜು ಅವರ ಕನಸಿನ ಮೈಟಿ ಪಾಲಾಗುತ್ತೆ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ನಿತೇಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ರು ಕೂಡ ಇಲ್ಲಿ ಕಿರಣ್ ದೊಡ್ಡಮನೆ, ಉಮೇಶ್ ಬಾಳುಗುಂಡಿ ಮತ್ತು ಚರಣ್ ಅವರ ನೇತೃತ್ವದಲ್ಲಿ ಪಾಂಚಜನ್ಯ ಮಲ್ನಾಡು ಫ್ರೆಂಡ್ ಸಾಗರ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆ ತಂಡ ಕೂಡ ಪ್ರಶಸ್ತಿಯನ್ನು ಗೆಲ್ಲುವಂತ ನೆಚ್ಚಿನ ತಂಡವಾಗಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ತಂಡ ಈ ಹಂತದಲ್ಲಿ ಮತ್ತೆ ವೀಕ್ಷಣೆಯಲ್ಲಿ ಬದಲಾವಣೆಯನ್ನು ಕಂಡುಕೊಂಡು ದಿನದ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಯತೀಶ ಇನ್ನಿಂಗ್ಸ್ ಮೊದಲ ಚೆಂಡು ಬಾರಿಸಬಾರದು, ಹೊಡೆತ ಸಪೋರ್ಟ್ ಅನ್ನು ಮಾಡ್ತಾ ಇರುವಂತಹ ಸಲೀಂ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ ಡಾಟ್ ಬಾಲಿನ ಸೇರ್ಪಡೆ 41 ಓಟ, 6 ಓವರ್ಗಳು ದಾಖಲಿಸಬೇಕಾಗ್ತಾ ಇದೆ. 2ನೇ ಬಾರಿಗೆ ಯತೀಶ ಕೊಡಗು ಈ ಬಾರಿ ಕೂಡ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಮತ್ತೆ ಯತೀಶ್ ಮಾರಿ ಬಹಳ ಸಮರ್ಥ ವರ್ಷ ಪಾಯಿಂಟ್ ಭಾಗದಲ್ಲಿ ಉತ್ತಮರಿತ ಒಂದು ಕ್ಷೇತ್ರ ರಕ್ಷಣೆ ಮತ್ತೆ ಸಾಗ್ತಾ ಇದ್ರು ಕೂಡ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ 3 ಚೆಂಡಿನ ಒಂದು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 41 ಓಟ ದಾಖಲಾಗಬೇಕಾಗಿದೆ. 4ನೇ ಬಾರಿ ಮತ್ತೊಂದು ಬಹಳ ಸುತ್ತ ಮಾಡಿದ ಹೊಡೆತ ಬ್ಯಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಸುಲಭದ ಒಂದು ಕ್ಯಾಚ್ ನೀಡುವಂತ ಸಲೀಂ ಈ ಬಾರಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಮೊದಲ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಮೈಟಿ ಬೆಂಗಳೂರು. 0 ಫಾರ್ ಲಾಸ್ ಆಫ್ 1. ಯತೀಶ ಈ ಬಾರಿ ತಂದ ಚೆಂಡು ಬಹಳ ಸುಮರ್ತ ಎಸೆತ, ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. 5ನೇ ಡಾಟ್ ಬಾಲ್ ಮತ್ತೆ ಸಾರಿಗೆ ಭಾಗವನ್ನು ಕಾಣ್ತಾ ಇರುವಂತಹ ಯತೀಶ್ ಕೊಡಗು. ಅಂತಿಮ ಒಂದು ಚೆಂಡು ತನ್ಮೂಲಕವಾಗಿ ಮೇಲ್ಡನ್ ಓವರ್. ಈ ಬಾರಿ ಪವರ್ ಪ್ಲೇ ಹಂತದಲ್ಲೇ ಮೈಟಿ ಬಾರಿ ಮೊದಲ ಹಂತದಲ್ಲೇ ಒತ್ತಡವನ್ನು ಕಂಡುಕೊಳ್ತಾ ಇದ್ದಾರೆ. ಬಾರಿ ಯಾವುದೇ ರೀತಿಯ ಓಟುಗಳು ಮೊದಲ ಓವರಲ್ಲಿ ದಾಖಲಾಗ್ತಾ ಇಲ್ಲ. 0 ಫಾರ್ ಲಾಸ್ ಆಫ್ 1. ಮತ್ತೆ ಪಂದ್ಯಾಟ ಮುಂದುವರಿಕೆ ಅದರ ಭಾಗವನ್ನು ಕಂಡುಕೊಳ್ತಾ ಇದ್ದ ವನತ್ ಗೆಳೆಯರ ಚೆಂಡು ಅನಾವಶ್ಯಕ ಹೊಂದಾಣಿಕೆ ಕೊರತೆಯಲ್ಲಿ ಬಾರಿ ಮೈಟಿ ಬೆಂಗಳೂರಿನ ತಂಡ 2ನೇ ಹೋದರಿ ಆಘಾತವನ್ನು ಕಂಡ್ರು. ಸಾಬುದ್ದೀನ್ ವಾಪಸ್.
ಆ ನಿಟ್ಟಲ್ಲಿ ಮತ್ತೆ ಭಾರತ್ ಕಿಳಿಯಾರು ಈ ಬಾರಿಸಿದ ಚೆಂಡು ಬಾಲ್ ಸಮರದ ಹೊಡೆತ ಮಿಡ್ಲ್ ಭಾಗದಲ್ಲಿ ಅಭಿ ಬಹುಶಃ ಈ ತರ ನಮಗೆ ಕ್ಷೇತ್ರ ಕ್ಷೇಮಾರಿ ಒಂದೋಟ ಹೊಂದಾಣಿಕೆ ಕೊರತೆಯಲ್ಲಿ ಎರಡನೇ ಓಟವನ್ನು ಕೂಡ ಕ್ಲಿಯರ್ ಮಾಡಿಕೊಂಡ್ರು. ಮಿಸ್ ಫೀಲ್ಡ್ ಆಗ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ 6ಕ್ಕೆ 2 ಮತ್ತು 91 ತಾಯಿ ಅಂತಾರೆ ಓಟದ ಅವಕಾಶಗಳು ಬರ್ತಾ ಇದೆ. ಬಾಲ್ ಸಮೃದ್ಧ ಹೊಡೆತ ಚೋರ ಸೇರ್ಪಡೆ ಎರಡನೇ ಓಟ ಕ್ಲಿಯರ್ ಮಾಡೋ ಪ್ರಯತ್ನ ಆಯ್ತು. ಎರಡನೇ ಪೂರೈಕೆಯೂ ಕೂಡ ಈ ರೀತಿಯಾಗಿ ತಂಡದ ಮೊತ್ತ 9 ಓಟವನ್ನು ದಾಖಲಿಸಿದ್ರು. 32 ಓಟದ ಅವಶ್ಯಕತೆ. 19 ಎಸೆತ 32 ಓಟಗಳ ಅವಶ್ಯಕತೆ. ಈ ಒಂದು ಟೂರ್ನಮೆಂಟ್ ನಲ್ಲಿ ವಿದೇಶದಿಂದ ಬಂದು ಆಡಿದ ಏಕಮಾತ್ರ ತಂಡವಾಗಿತ್ತು ವೇನಸ್ ಬಲಾಗ್ನೋ ಶ್ರೀಲಂಕಾ. ಈ ಒಂದು ತಂಡವನ್ನ ಬರಮಾಡಿಕೊಳ್ಳುವುದರ ಮುಖೇನ ಈ ತಾಲೂಕಿನಲ್ಲಿ ಮೊದಲ ಬಾರಿಗೆ ಆ ಒಂದು ತಂಡದ ಪ್ರದರ್ಶನಕ್ಕೆ ಅನುವನ್ನ ಕೂಡ ಮಾಲ್ತೇಶ್ ಮಾಸ್ಟರ್ ಅವಕಾಶವನ್ನ ಮಾಡಿಕೊಟ್ರು. ಮತ್ತೆ ಓಟಗಳು ಬರ್ತಾ ಇಲ್ಲ. ಸ್ಯಾಂಡಿ ಮುರಳಿಯ ಕಾಂಬಿನೇಷನ್ ಕೂಡ ಈ ಹಂತದಲ್ಲಿ ಕೈ ಕೊಡ್ತಾ ಇದೆ. ಮೊದಲ 3 ಓವರ್ಗಳಲ್ಲಿ 9ಕ್ಕೆ 2 ಇನ್ನು 18 ಎಸೆತ 32 ಓಟದ ಅವಶ್ಯಕತೆ ಮೈಟಿ ಜಯಕ್ಕಾಗಿ. ಮೂರು ಓವರ್ಗಳಲ್ಲಿ 32 ಓಟದ ಅವಶ್ಯಕತೆ ಇದೆ ಮೈಟಿ. 4ನೇ ಓವರ್ಗಾಗಿ ಮತ್ತೆ ಬರ್ತಾ ಇರುವಂತಹ ಭರತ್ ಕಿಳಿಯಾರು. ಮೂಡಬಿದ್ರೆ ಆಳ್ವಾಸಿನ ಪರವಾಗಿ ಬಹಳಷ್ಟು ವರ್ಷಗಳ ಕಾಲ ಲಾದರ್ ಬಾಲ್ ಕ್ರಿಕೆಟ್ ಅನ್ನು ಆಡಿದಂತ ಅನುಭವಿ ಆಟಗಾರ ಭರತ್ ಕಿಳಿಯಾರು. ಈ ತನ್ಮಧ್ಯೆ 4ನೇ ಓವರ್ ಮೊದಲ ಚೆಂಡಲ್ಲಿ ಒಂದೋಡುವ ಸೇರ್ಪಡೆ ಅಕ್ರಾಸ್ ಲೈನ್ ಮುಖೇನವಾಗಿ ತಳ ಮೊತ್ತ 10-2. ಎರಡನೇ ಬಾರಿ ಭರತ್ ಕಿಳಿಯಾರು ಎಸೆದ ಒಂದು ಚೆಂಡು ಕಾನ್ಬಿಯಾನ್ ಮುಖೇನವಾಗಿ ಸ್ಯಾಂಡಿ ವಾಪಸ್ ಆದ್ರು. 3ನೇ ಹೋದರಿ ಆಘಾತವನ್ನ ಕಂಡ ಮೈಟಿ ಬೆಂಗಳೂರು. ಅಂಗಳ ಒಳಭಾಗದಲ್ಲಿ ಮತ್ತೆ ಭರತ್ ಕಿಳಿಯಾರು ಸ್ಯಾರಿಕ ಭಾಗವನ್ನ ಮುಂದುವರಿಸ್ತಾ ಇದ್ದಾರೆ. ಈ ತನ್ಮಧ್ಯೆ ಮತ್ತೊಂದು ಹಲೋ ಅಂಗಳ ಒಳಭಾಗದಲ್ಲಿ ಇವಾಗಲೇ ಪಂದ್ಯಾಟ ಮುಂದರಿಕೆ ಆಗ್ತಾ ಇದೆ. ಮತ್ತೊಂದು ಹೋದರಿ ಆಘಾತವನ್ನ ಕಂಡುಕೊಂಡ್ರು. ಮುರಳಿ ಕೂಡ ವಾಪಸ್ ಆದ್ರ ಮುಖೇನವಾಗಿ 4ನೇ ವಿಕೆಟ್ ಕಳ್ಕೊಂಡ್ರು. ಅಣ್ಣ ನೀವು ಡಿಜೆ ಆಪರೇಟ್ ಮಾಡ್ತಾ ಇದ್ದಾಗ ಈ ಕೇಬಲ್ ಸೌಂಡ್ ಅನ್ನ ಕರೆಕ್ಟ್ ಆಗಿ ಕೊಡಿ. ಥರ್ಡ್ ಅಂಪೈರ್ ಡಿಸಿಷನ್ ಅನ್ನ ವೈಟ್ ಮಾಡ್ತಾ ಇದ್ದೇವೆ. ಮುರಳಿ ಈ ಹಂತದಲ್ಲಿ ನಾಟ್ ಔಟ್ ಡಿಸಿಷನ್ ಬರ್ತಾ ಇದೆ. ಕೊನೆ ಪಂದ್ಯಾಟ ನಡೀತಾ ಇದೆ. ಫೈನಲ್ 4ನೇ ಬಾರಿ ಗಿಳಿಯಾರು ಭರತ್ ಎಸೆದ ಚೆಂಡು ಪೂಂಜಾಲಿಗೆ ಓಟವನ್ನು ಬಿಟ್ಕೊಡ್ತಾ ಇಲ್ಲ. ತಳ ಮೊತ್ತ 10ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ.
ಮತ್ತೆ ಉತ್ತಮದ ಹೊಡೆತ ಈ ತನ್ಮದ ಸ್ಕಾಲಿಂಗ್ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಅಂಕಿಅಂಶಗಳ ಪಠ್ಯ ಮುಖೇನವಾಗಿ ಸ್ಕೋರ್ ಇಸ್ ಆನ್ 11. 13 ಎಸೆತ 30 ಓಟದ ಅವಶ್ಯಕತೆ. ಕೊನೆಯ ಒಂದು ಚೆಂಡು 4ನೇ ಓವರ್ನಲ್ಲಿ ಮಿಡ್ಗಳ ಭಾಗದಲ್ಲಿ 1 ಓಟ. ಅಭಿಯ ಕ್ಷೇತ್ರ ರಕ್ಷಣೆ ನಡೀತಾ ಇದೆ. 12ಕ್ಕೆ 3. ಒಂದೆಡೆ ಪುಂಜಾಲಿ, ಮತ್ತೊಂದೆಡೆ 3 ಅಡಿ ಆಟವನ್ನು ಆಡ್ತಾ ಇದ್ದಾರೆ. ಐದನೇ ಓವರ್ ಮೊದಲ ಚೆಂಡು. ಮುರಳಿ ಹೊಡೆತ ಮಿಡಲ್ ಭಾಗದಲ್ಲಿ ಬಾರಿ. ಸುಲಭದ ಕ್ಯಾಚಿನ ಮುಖೇನವಾಗಿ ಮೈಟಿ 4ನೇ ವಿಕೆಟ್ ಕಳ್ಕೊಂಡ್ರು. 11ಕ್ಕೆ 4. ಮುರಳಿ ವಾಪಸ್ ಆದ್ರು. ಪ್ರಣವ್ ಈ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ ಆಟಗಾರರ ಕೂಡ ಈ ತನ್ಮದ ಮತ್ತೆ ಶಬೌಟ್ ಅನ್ನು ಮಾಡಿದಂತ ಆಟಗಾರ ಪ್ರಮೋದ್ ಮುಖೇನವಾಗಿ 1 ಚೋರೆ ಸೇರ್ಪಡೆ. ಶಾರ್ಟ್ ಬಿಡುಗಡೆ ಭಾಗದಲ್ಲಿ ತಳಮೊತ್ತ 12. ಗಣೇಶ 3ನೇ ಬಾರಿ ಹೆಸರಾರಿಕೆ ಭಾಗವನ್ನು ಕಂಡುಕೊಂಡ್ರು. ಕೊನೆಯ ಓವರಲ್ಲಿ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ ಮಾಡಿ. ಪುಂಜಾಲಿಗೆ ಓಟುಗಳು ಬರ್ತಾ ಇಲ್ಲ. 9ಕ್ಕೆ 30. 4ನೇ ಬಾರಿ ಮತ್ತೆ ಗಣೇಶ ಸದ ಒಂದು ಚೆಂಡು. ಮಿಡಾಣ ಭಾಗದಲ್ಲಿ 1 ಚೋರೆ ಸೇರ್ಪಡೆ. 2ನೇ ಓಟ ಸೊಸಿ ಕೆಡವಿಕೆಯನ್ನು ಕೂಡ ಮಾಡಿಕೊಂಡ್ರು. ಸಾನಿಟ್ಟಲ್ಲಿ ಸಪೌಟ್ ಅನ್ನು ಮಾಡುವಂತ ಪುಂಜಾಲಿ ಲಾಂಗ್ ಆನ್ ಭಾಗದಲ್ಲಿ 5ನೇ ಓವರ್ 5ನೇ ಚೆಂಡಿಗೆ ಒಂದು ಲಾಂಗ್ ಆಫ್ ಅಲ್ಲಿ ಹೊಡೆತವನ್ನು ದಾಖಲಿಸಿದ್ರು. ಪುಂಜಾಲಿ ಆಟವನ್ನು ಆಡ್ತಾ ಇದ್ದಾನೆ ಮೈಟಿಯ ಪರವಾಗಿ. ಈ ಹಂತದಲ್ಲಿ 5ನೇ ಓವರ್ ಕೊನೆ ಚೆಂಡು. ಸಂದೀಪ ಪುಂಜಾಲಿ ಮುಖ್ಯವಾಗಿ ಡೀಪ್ ಅಕ್ಷ ಕವರ್ಸಲ್ಲಿ ಬಹಳ ಶುದ್ಧವರಿತ ಒಂದು 6 ರಿವರ್ಸ್ ಶಾಟ್ ಮುಖ್ಯವಾಗಿ ದಾಖಲಾತಿಯನ್ನು ಕಂಡ್ರು. 5ನೇ ಓವರ್ ಮುಕ್ತಾಯವಾಗ್ತಾ ಇದ್ದ ಹಾಗೆ 23ಕ್ಕೆ 4. 18 ಓಟುಗಳ ಅವಶ್ಯಕತೆ ಇದೆ ಕೊನೆಯ ಒಂದು ಓವರ್ ನಲ್ಲಿ. ಅಂಗನವಾಡಿ ಭಾಗದಲ್ಲಿ ಮತ್ತೆ 1 ಚೋರಿಯ ಸೇರ್ಪಡೆಯೂ ಕೂಡ. ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ಬೆಡ್ಗಳ ಭಾಗದಲ್ಲಿ ಪುಂಜಾಲಿ ಮುಖೇನ ವಶ ಈ ಒಂದು ಹೊಡೆತ. ಸ್ಕಾಲಿಂಗ್ ಭಾಗದಲ್ಲಿ ಕೋಟೇಶ್ವರಿ ಬಾರಿ ಅನಾವಶ್ಯಕ ಒಂದು ಮಿಸ್ಫೀಲ್ಡ್ ಅನ್ನ ಕೊನೆ ಹಂತದಲ್ಲಿ ಮಾಡುವುದರ ಮುಖೇನವಾಗಿ 2 ಓಟಗಳ ಪೂರೈಕೆ. ತಳಮೊತ್ತ 26 ಓಟಗಳು. 4 ಎಸೆತ 15 ಓಟಗಳ ಅವಶ್ಯಕತೆ ಇದೆ. ಈ ಬಾರಿ 3ನೇ ಚೆಂಡು. ಕೊನೆ ಓವರ್ನ ಮಧ್ಯಮದಲ್ಲಿ ಬಾರಿ 6 ದಾಖಲಿಸಿದ್ರು. ಬಹುಶಃ ಅದು ಬೌಂಡರಿ ರೋಪ್ ಹತ್ತಿರ ಕ್ಯಾಚ್ ಆಗಿತ್ತು. ಇಲ್ಲೆಲ್ಲರೂ ನಿಂತ್ಕೊಂಡಿರೋದ್ರಿಂದ ಯಾರ ತಲೆನೂ ನಮ್ಗೆ ಆ ಎಂಡಲ್ಲಿ ಕಾಣ್ತಾ ಇಲ್ಲ. ಸುಲಭದ ಒಂದು ಕ್ಯಾಚ್ ಕೈಸರ ಮುಖ್ಯವಾಗಿ ಪುಂಜಾಲಿ ವಾಪಸ್. ಈ ತನ್ಮದ ಚೆಂಡು ಕೊಡ ಅಂತಲ್ಲಿ ಬಹಳ ಸಮರ್ಥ ಒಂದು ಎಸೆತ. 1 ಚೋರೆ ಸೇರ್ಪಡೆ. ಪ್ರಮೋದ ಸದ ಚೆಂಡು. 27 ಫಾರ್ ಲಾಸ್ ಆಫ್ 5. ಓಟಗಳ ಅವಶ್ಯಕತೆ ಇದೆ. ಮತ್ತೆ ಕೊನೆ ಹಂತದಲ್ಲಿ ಪ್ರಮೋದ್ ಚೆಂಡು ತಿರುವನ್ನು ಪಡ್ಕೊಳ್ಳೋ ಮುಖೇನವಾಗಿ ಲಾಸ್ಟ್ ಬಾಲ್. ಈ ತನ್ಮದ ಅಂತಿಮ ಚೆಂಡಲ್ಲಿ ಓಟುಗಳು ಬರ್ತಾ ಇಲ್ಲ. ತನ್ಮೂಲಕ ಹೋಗಿ ಪಾಂಚಜನ್ಯ ಸಾಗರ ಈ ಬಾರಿ ಮೈಟಿಯನ್ನು ಸೋಲಿಸುವ ಮುಖೇನವಾಗಿ ಈ ಒಂದು ಸಾಗರ ಫ್ರೆಂಡ್ಸ್ ಆಫ್ ಯರ್ ರಾಷ್ಟ್ರಮಟ್ಟ ಪ್ರಶಸ್ತಿಯನ್ನು ಗೆದ್ದರು. ಅಭಿನಂದನೆಯನ್ನು ಸಮರ್ಪಿಸ್ತಾ ಇದೆ ಪಾಂಚಜನ್ಯಕ್ಕೆ. ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಮೈಟಿ ಬೆಂಗಳೂರಿನ ತಂಡಕ್ಕೆ.